ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಮೈಕ್ರೋ ಕಂಟ್ರೋಲರ್ ಮಾಡ್ಯೂಲ್ 2 ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಯಾವ್ದು ಥಿಯರಿ ಪಾರ್ಟ್ ಅನ್ನ ಈಸಿಯಾಗಿ ಓದ್ಕೋಬಹುದು. ಸೊ ಅದನ್ನ ನಾನು ಜಾಸ್ತಿ ಎಲಾಬ್ರೇಟ್ ಆಗಿ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಹೋಗಲ್ಲ. ಸೊ ಯಾವ್ದು ಒಂದು ಸ್ವಲ್ಪ ಟಫ್ ಟ್ರಿಕ್ಕಿ ಅನ್ಸುತ್ತೆ ಅದನ್ನ ಮಾತ್ರ ನಾನು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ಇವಾಗ ಒಂದೊಂದಾಗೆ ನೋಡ್ತಾ ಹೋಗೋಣ ಯಾವ್ಯಾವ ಇಂಪಾರ್ಟೆಂಟ್ ಕ್ವಶನ್ಗಳು ಬರ್ತವೆ ಅಂತ. ಸೊ ಈ ಒಂದು PDF ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಡ್ರೈವ್ ಲಿಂಕ್. ನೀವು ಡೈರೆಕ್ಟ್ ಆಗಿ ಡೌನ್ಲೋಡ್ ಮಾಡ್ಕೋಬಹುದು ಈ ಒಂದು PDF ಅನ್ನು, ಸರಿನಾ? ಸೊ ಫಸ್ಟ್ ಕ್ವಶನ್ ಅಂತ ಅಂದ್ರೆ ಅರ್ಥಮೆಟಿಕ್ ಇನ್ಸ್ಟ್ರಕ್ಷನ್ಸ್ ಇನ್ ಆರ್ಮ್ ಪ್ರೊಸೆಸರ್. ಅರ್ಥಮೆಟಿಕ್ ಇನ್ಸ್ಟ್ರಕ್ಷನ್ ಅಂತ ಅಂದ್ರೇನು, ಪ್ಲಸ್ ಮೈನಸ್. ಸೊ ಈ ರೀತಿ ನೋಡಿ, ಇಲ್ಲಿ ಫಸ್ಟ್ ಆಡ್. ಸೊ ಆಡ್ ಅಂತ ಅಂದ್ರೇನು, ಎರಡು ಆಪರೆಂಡ್ ಗಳನ್ನ ನಾವು ಆಡ್ ಮಾಡಿ ಇನ್ನೊಂದು ಡೆಸ್ಟಿನೇಟೆಡ್ ರಿಜಿಸ್ಟರ್ ಅಲ್ಲಿ ಸ್ಟೋರ್ ಮಾಡ್ತಾ ಹೋಗ್ತೀವಿ. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ನನ್ನ ಹತ್ರ R0, R1, R2 ಅಂತ 3 ರಿಜಿಸ್ಟರ್ಗಳಿದಾವೆ ಅಂತ ಅನ್ಕೊಳ್ಳಿ. ಸೊ ಇವಾಗ ನಾವೇನ್ ಮಾಡ್ತಾ ಇದೀವಿ, R0ಗೆ R1 ಮತ್ತೆ R2 ನ ಆಡ್ ಮಾಡಿಬಿಟ್ಟು ಸ್ಟೋರ್ ಮಾಡ್ತಾ ಇದೀವಿ. ಸೊ ಇದೇ ರೀತಿ ಬರಿಬೇಕು, R0 is equal to R1 plus R2. ಸೊ ಈ ರೀತಿ ಆಗುತ್ತೆ. ಸೊ ಆಡ್ R0, R1, R2 ಈ ರೀತಿ ಬರಿಬೇಕು. ನೆಕ್ಸ್ಟ್ ಒನ್ ADC. ADC ಅಂತ ಅಂದ್ರೇನು, ಆಡ್ ವಿತ್ ದಿ ಕ್ಯಾರಿ. ಸೊ ಇದನ್ನ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಇವಾಗ ನನ್ನ ಹತ್ರ ಈ ರೀತಿ 2 ರಿಜಿಸ್ಟರ್ಗಳಿದಾವೆ ಅಂತ ಅನ್ಕೊಳ್ಳಿ. ಸೊ 0, 0, 1. ಸೊ ಇವೆರಡನ್ನು ಕೂಡ ನಾನು ಆಡ್ ಮಾಡಬೇಕು. ಸೊ ಆಡ್ ಮಾಡ್ಬೇಕಾದ್ರೆ 1 + 1 ಏನಾಯ್ತು, 2 ಆಯ್ತು. ಸೊ 2 ಅನ್ನ ನಾನು 2 ಅಂತ ಬರಿಬಾರ್ದು ಇಲ್ಲಿ. ಸೊ ಯಾವ ರೀತಿ ರೆಪ್ರೆಸೆಂಟ್ ಮಾಡಬೇಕು, ಐದರ್ ಝೀರೋಸ್ ಅಥವಾ 1 ಗಳನ್ನ ಯೂಸ್ ಮಾಡಿಕೊಂಡು ನಾನು ರೆಪ್ರೆಸೆಂಟ್ ಮಾಡಬೇಕು. ಸೊ 2 ಅನ್ನ ನೀವು ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀರಾ, 2 ಪವರ್ಸ್ ಅನ್ನ ಬರೀರಿ. 2 ಪವರ್ 0, 2 ಪವರ್ 1, 2 ಪವರ್ 2, 2 ಪವರ್ 3. ಸೊ ನನಗೆ 2 ಪವರ್ 0 ವ್ಯಾಲ್ಯೂ ಏನಾಗಿರುತ್ತೆ, 1 ಆಗಿರುತ್ತೆ. 2 ಪವರ್ 1 ವ್ಯಾಲ್ಯೂ ಏನಾಗಿರುತ್ತೆ, 2 ಪವರ್ 1 ವ್ಯಾಲ್ಯೂ ಏನಾಗಿರುತ್ತೆ, 2 ಆಗಿರುತ್ತೆ. ನೆಕ್ಸ್ಟ್ 2 ಪವರ್ 2 ವ್ಯಾಲ್ಯೂ ಏನಾಗಿರುತ್ತೆ, 4 ಆಗಿರುತ್ತೆ. 2 ಪವರ್ 3 ವ್ಯಾಲ್ಯೂ ಏನಾಗಿರುತ್ತೆ, 8 ಆಗಿರುತ್ತೆ. ಸೊ ನನಗೆ ಜಸ್ಟ್ 1 + 1 2 ಮಾತ್ರ ಬೇಕು. ಸೊ ಇದು ಬೇಡ, ಇದು ಬೇಡ, ಇದು ಬೇಡ. ಸೊ ಏನಾಗುತ್ತೆ, 0, 0 ಇದು ಬೇಕು 2. ಸೊ ಅದಕ್ಕೋಸ್ಕರ ಬೇಕಾಗಿರೋದಕ್ಕೆ 1, ಬೇಡವಾಗಿರೋದಕ್ಕೆ 0 ಆಯ್ತು. ಸೊ ಈಗ ನಾವೇನಿದ್ರು ಕೂಡ ನಮಗೆ ಗೊತ್ತಿದೆ, ಯಾವುದೇ ಒಂದು ವ್ಯಾಲ್ಯೂ ಇದ್ರೂ ಕೂಡ ಅದ್ರ ಮುಂದ್ಗಡೆ ಇರುವಂಥ ಝೀರೋಗಳಿಗೆ ವ್ಯಾಲ್ಯೂ ಇಲ್ಲ. ಸೊ ಆ ಒಂದು ನಾನ್ ಝೀರೋ ಎಲಿಮೆಂಟ್ ಆದಮೇಲೆ ಇರುವಂಥ ವ್ಯಾಲ್ಯೂಗಳಿಗೆ ಮಾತ್ರ ಆ ನಾನ್ ಝೀರೋ ಎಲಿಮೆಂಟ್ ಆದಮೇಲೆ ಇರುವಂತಹ ಝೀರೋಗಳಿಗೆ ಮಾತ್ರ ಬೆಲೆ ಇರೋದು. ಸೊ ಇವಾಗ ಏನಾಯಿತು, 1 ಮತ್ತೆ 0 ಆದಂಗಾಯ್ತು. ಸೊ ಇವಾಗ ಏನು ಬರಿಬೋದು, ಸಮ್ ಅನ್ನ ನಾವು 0 ಅಂತ ಬರೆದು 1 ಅನ್ನ ಕ್ಯಾರಿ ಕೊಡ್ಬೋದು. ನೀಟಾಗಿ ಅರ್ಥ ಆಯ್ತಾ? 1 + 1 2 ಅಂತ ನಾವು ಡೈರೆಕ್ಟ್ ಬರೆಯೋಕ್ಕಲ್ಲ. ಸೊ ಅದಕ್ಕೋಸ್ಕರ ನಮಗೆ ಬೇಕಾಗಿದ್ದು 2 ಮಾತ್ರ. ಸೊ ನಾವೇನೇ ತಗೊಂಡ್ರು ಕೂಡ ಝೀರೋಗಳನ್ನು ಕನ್ಸಿಡರೇಷನ್ ಅಲ್ಲಿ ಅದು ಯಾವತ್ತಿದ್ರೂ ಕೂಡ ನಾನ್ ಝೀರೋ ಎಲಿಮೆಂಟಿನ ರೈಟ್ ಸೈಡಲ್ಲಿ ಇರುವಂಥ ಝೀರೋಗಳನ್ನು ಮಾತ್ರ. ಸೊ ಅದಕ್ಕೋಸ್ಕರ ಒಂದೇ ಒಂದು 0 ಮಾತ್ರ ಬಂದಿದ್ದು. ಸೊ 0 ಸಮ್ಗೆ ಹೋಗುತ್ತೆ, ಕ್ಯಾರಿ 1. ಸೊ ಇವಾಗ ನೋಡಿ ಮತ್ತೆ 1 + 1 + 0 ಏನಾಯಿತು, 2 ಆಯಿತು. ಸೊ ಸಮ್ 0, ಕ್ಯಾರಿ 1. ನೆಕ್ಸ್ಟ್ 1 + 1 + 0 ಏನಾಗುತ್ತೆ, 0, ಕ್ಯಾರಿ 1. ಸೊ ಈ ರೀತಿ ಕ್ಯಾರಿಗಳನ್ನು ಕೂಡ ಆಡ್ ಮಾಡ್ತಿರೋದನ್ನ ನಾವೇನಂತ ಕರಿತೀವಿ, ADC. ADC ಅಂತ ಅಂದ್ರೇನು, ಆಡ್ ವಿತ್ ಕ್ಯಾರಿ. ನೋಡಿ ಇಲ್ಲಿ R1 ಮತ್ತೆ R2 ನ ಆಡ್ ಮಾಡಿಬಿಟ್ಟು R0ಗೆ ನಾವು ಕೊಡ್ತಾ ಹೋಗ್ತೀವಿ. ನೆಕ್ಸ್ಟ್ ಸಬ್ಸ್ಟ್ರಾಕ್ಟ್. ಸೊ R1 - R2 ನ ಮಾಡ್ತೀವಿ, ಅದನ್ನ ನಾವು R0ಗೆ ಕೊಡ್ತಾ ಹೋಗ್ತೀವಿ. ನೆಕ್ಸ್ಟ್ ಸಬ್ಸ್ಟ್ರಾಕ್ಟ್ ವಿತ್ ಕ್ಯಾರಿ. ಗೊತ್ತಾಯ್ತಾ? ಆಡ್ ವಿತ್ ಕ್ಯಾರಿ ಯಾವ ರೀತಿ ಇತ್ತು ಅದೇ ರೀತಿ ಸಬ್ಸ್ಟ್ರಾಕ್ಟ್ ವಿತ್ ಕ್ಯಾರಿ. RSB ಅಂತ ಅಂದ್ರೇನು, ರಿವರ್ಸ್ ಸಬ್ಸ್ಟ್ರಾಕ್ಟ್. ಸೊ ರಿವರ್ಸ್ ಸಬ್ಸ್ಟ್ರಾಕ್ಟ್ ಅಂತ ಅಂದ್ರೆ ಸಿಂಪಲ್. ಸೊ ಇವಾಗ ನಾನು R0ಗೆ ಕೊಟ್ಟಿದ್ದೀನಿ, ವಿಚ್ ವಿಲ್ ಬಿ ಈಕ್ವಲ್ ಟು, ಮಾಮೂಲಿ ನಾನೇನಾದ್ರೂ ಸಬ್ಸ್ಟ್ರಾಕ್ಟ್ ಮಾಡಿದ್ದಿದ್ರೆ R1 - R2 ಬರ್ತಿತ್ತು. ಇಲ್ಲಿ ರಿವರ್ಸ್ ಸಬ್ಸ್ಟ್ರಾಕ್ಟ್ ಮಾಡ್ತಾ ಇರೋದು. ಸೊ ರಿವರ್ಸ್ ಸಬ್ಸ್ಟ್ರಾಕ್ಟ್ ಅಂದ್ರೆ ಏನಾಗುತ್ತೆ, R2 - R1 ಆಗುತ್ತೆ. ಇಷ್ಟೇ ಸಿಂಪಲ್, ಸರಿನಾ? ಸೊ ಏನಾಗಿದೆ ನೋಡಿ, R2 - R1 ಆಪರೆಂಡ್ಗಳು ಸ್ವಿಚ್ ಆಗಿರ್ತಾವೆ ಅಷ್ಟೇ. ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್. ಸೊ ಮಲ್ಟಿಪ್ಲಿಕೇಶನ್ ಅಂತ ಅಂದ್ರೂ ಕೂಡ ಸೇಮ್ ಅಡಿಷನ್ ರೀತಿನೇ. 2 ಆಪರೆಂಟ್ಗಳನ್ನ ನಾನೇನಾದ್ರೂ ಕೂಡ ಮಲ್ಟಿಪ್ಲೈ ಮಾಡಿದೆ ಅಂತಂದ್ರೆ ಅದನ್ನ ಇನ್ನೊಂದಕ್ಕೆ ನಾವು ಈಕ್ವೇಟ್ ಮಾಡ್ಬೋದು. ನೆಕ್ಸ್ಟ್ MLA, ಮಲ್ಟಿಪ್ಲೈ ಅಕ್ಯುಮುಲೇಟ್. ಸೊ ಮಲ್ಟಿಪ್ಲೈ ಅಕ್ಯುಮುಲೇಟ್ ಅಂತ ಅಂದ್ರೇನು, ಇವಾಗ 2 ರಿಜಿಸ್ಟರ್ಗಳನ್ನ ಅಥವಾ 2 ಆಪರೆಂಟ್ಗಳನ್ನ ಮಲ್ಟಿಪ್ಲೈ ಮಾಡಿದ್ದೀನಿ ಅಂತ ಅನ್ಕೊಳ್ಳಿ. ಸೊ ನೆಕ್ಸ್ಟ್ ಇನ್ನೊಂದನ್ನ ನಾವು ಆಡ್ ಮಾಡ್ತೀವಿ. ನೋಡಿ, ಪರ್ಫಾರ್ಮ್ ಮಲ್ಟಿಪ್ಲಿಕೇಶನ್ ಅಂಡ್ ಆಡ್ಸ್ ದ ಥರ್ಡ್ ವ್ಯಾಲ್ಯೂ. ಸೊ ಫಸ್ಟ್ ಇರುವಂತಹ 2 ಆಪರೆಂಟ್ಗಳಿಗೆ ಏನು ಮಾಡುತ್ತೆ, ಮಲ್ಟಿಪ್ಲಿಕೇಶನ್ ಅನ್ನ ಅಪ್ಲೈ ಮಾಡುತ್ತೆ. ನೆಕ್ಸ್ಟ್ ಇರುವಂತದ್ದನ್ನ ಆಡ್ ಮಾಡ್ತಾ ಹೋಗುತ್ತೆ. ನೆಕ್ಸ್ಟ್ ಬರುವಂತದ್ದೇನು, ಕಂಪೇರ್. ಸೊ 2 ವ್ಯಾಲ್ಯೂಗಳ ಮಧ್ಯೆ ಇರುವಂತಹ ಕಂಪ್ಯಾರಿಸನ್ ಅನ್ನ ತೋರಿಸೋದು. ಸೊ ಯಾವ ರೀತಿ ರೆಪ್ರೆಸೆಂಟ್ ಮಾಡೋದು ಅಂತ ಸಿಂಟ್ಯಾಕ್ಸ್ ಅನ್ನ ಕೊಟ್ಟಿದ್ದೀನಿ. ನೆಕ್ಸ್ಟ್ CMN ಅಂತ ಅಂದ್ರೇನು, ಕಂಪೇರ್ ದ ನೆಗೆಟಿವ್. ಸೊ ಪರ್ಫಾರ್ಮ್ಸ್ ಅಡಿಷನ್ ಫಾರ್ ದಿ ಕಂಪ್ಯಾರಿಸನ್. ಸೊ ಕಂಪ್ಯಾರಿಸನ್ ಅನ್ನ ಮಾಡ್ಬೇಕಾದ್ರೆ ಅಡಿಷನ್ ಆಪರೇಷನ್ ಅನ್ನ ಅಪ್ಲೈ ಮಾಡ್ತಾ ಹೋಗುತ್ತೆ. ನೆಗೇಷನ್. ಸೊ ನೆಗೇಷನ್ ಅಂತ ಅಂದ್ರೇನು, ಮೈನಸ್. ಸೊ ಇವಾಗ ನೋಡಿ R0 R1 ಅಂತ ಇದೆ ಅಂತ ಅನ್ಕೊಳ್ಳಿ. ಸೊ R0 is equal to ಮೈನಸ್ ಆಫ್ R1. ಸೊ ಏನು, ನೆಗೇಷನ್ ಅಂತ ಅಂದ್ರೇನು ಮೈನಸ್ ಅಲ್ವಾ? ಸೊ ಆ ರೀತಿ. ನೆಕ್ಸ್ಟ್ ಬ್ಯಾರಲ್ ಶಿಫ್ಟರ್ ಇನ್ಸ್ಟ್ರಕ್ಷನ್ಸ್. ಸೊ ಇದನ್ನ ನೀಟಾಗಿ ನೋಡ್ಕೊಳ್ಳಿ, ಒಂದೊಂದಾಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ಇದು ಎಕ್ಸ್ಪ್ಲನೇಷನ್ ವೆರಿ ಇಂಪಾರ್ಟೆಂಟ್. ಸೊ ಇದರಲ್ಲಿ ಏನು ಥಿಯರಿ ಪಾರ್ಟ್ ಇದೆ ಅದನ್ನ ನೋಡ್ಕೊಳ್ರಿ. ಫಸ್ಟ್ ಟೈಪ್ಸ್ ಅಂತ ಬಂದಾಗ ಲಾಜಿಕಲ್ ಶಿಫ್ಟ್ ಲೆಫ್ಟ್.
ಸೊ ಲಾಜಿಕಲ್ ಶಿಫ್ಟ್ ಲೆಫ್ಟ್ ಅಂತಂದ್ರೆ, ಸೊ ಇವಾಗ ನನ್ನ ಹತ್ರ ಒಂದು ಫ್ರೇಮ್ ಇದೆ ಅಂತ ಅನ್ಕೊಳ್ಳಿ. ಸೊ ಫ್ರೇಮ್ ಇಸ್ ದ ಕಲೆಕ್ಷನ್ ಆಫ್ ದಿ ಬಿಟ್ಸ್. ಸೊ ಕಲೆಕ್ಷನ್ ಆಫ್ ಬಿಟ್ಗಳಿದಾವೆ. ಸೊ ಇಲ್ಲಿ ಏನ್ ಮಾಡ್ತಾ ಇರೋದು ಲಾಜಿಕಲ್ ಶಿಫ್ಟ್ ಲೆಫ್ಟ್. ಸೊ ನನ್ನ ಲೆಫ್ಟ್ ಹ್ಯಾಂಡ್ ಸೈಡ್ಗೆ ಒಂದೊಂದೇ ಬಿಟ್ ಅನ್ನ ಶಿಫ್ಟ್ ಮಾಡ್ತೀನಿ. ಸೊ ಮೊದಲನೇ ಬಿಟ್ ಅನ್ನ ನಾನು ಲೆಫ್ಟ್ ಸೈಡ್ಗೆ ಶಿಫ್ಟ್ ಮಾಡಿದ್ರೆ ಈ ಕಡೆ ಹೋಯ್ತು, 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 ಈ ಕಡೆ ಹೋಯ್ತು. ಸೊ ಇಲ್ಲಿ ಇನ್ನೂ ಒಂದು ಬಿಟ್ಟು ಉಳ್ಕೊಂಡಂಗೆ ಆಗುತ್ತೆ. ಯಾಕೆ ಗೊತ್ತಾ? ಒಂದು ಬಿಟ್ಟು ಎಕ್ಸ್ಟ್ರಾನ ಇಲ್ಲಿ ಕ್ರಿಯೇಟ್ ಮಾಡ್ಕೊಂಡಿರೋದು ನಾನು. ಯಾಕಂತಂದ್ರೆ ಲೆಫ್ಟ್ ಸೈಡಿಗೆ ನಾನು ಶಿಫ್ಟ್ ಮಾಡ್ಬೇಕಲ್ವಾ, ಸೊ ಅದಕ್ಕೋಸ್ಕರ. ಸೊ ಅವಾಗ ಏನಾಯ್ತು, ಈ ಬಾಕ್ಸ್ ಇದೆಯಲ್ಲ, ಇದು ನಾನು ಸಪರೇಟಾಗಿ ಕ್ರಿಯೇಟ್ ಮಾಡ್ಕೊಂಡಿರೋದು. ಸೊ ಸಪರೇಟಾಗಿ ಕ್ರಿಯೇಟ್ ಮಾಡ್ಕೊಂಡು ಏನು ಮಾಡಿದೆ, ಈ ಒನ್ ಅನ್ನ ಇಲ್ಲಿಗೆ ಕಳಿಸ್ದೆ, ಇಲ್ಲಿರುವಂಥ ಒನ್ ಅನ್ನ ಇಲ್ಲಿಗೆ, ಇಲ್ಲಿರುವಂಥ ಝೀರೋನ ಇಲ್ಲಿಗೆ. ಸೊ ಈ ರೀತಿ ಒಂದೊಂದೇ ಬಿಟ್ಟು ಶಿಫ್ಟ್ ಮಾಡಿದಾಗ ಏನಾಯ್ತು, ಇಲ್ಲಿ ಖಾಲಿ ಉಳಿದಂಗಾಯ್ತು. ಸೊ ಖಾಲಿ ಉಳಿದಿರೋ ಜಾಗಕ್ಕೆ ಝೀರೋನ ಹಾಕಿ, ಅಷ್ಟೇ, ಸಿಂಪಲ್. ನೆಕ್ಸ್ಟ್ ಲಾಜಿಕಲ್ ಶಿಫ್ಟ್ ರೈಟ್ ಅಂತ ಅಂದ್ರೇನು, ಇರುವಂಥ ಬಿಟ್ಗಳನ್ನು ಬಲಗಡೆ, ಸೊ ಒಂದೊಂದೇ ಬಿಟ್ಟು ಬಲಗಡೆ ಶಿಫ್ಟ್ ಮಾಡ್ತಾ ಹೋಗ್ತೀವಿ, ಒಂದು ಬಾಕ್ಸ್ ಅನ್ನ ಎಕ್ಸ್ಟ್ರಾ ಕ್ರಿಯೇಟ್ ಮಾಡಿಕೊಂಡು ರೈಟ್ ಸೈಡಲ್ಲಿ. ಸೊ ಇವಾಗ ಏನಾಯ್ತು, ಇಲ್ಲಿ ಖಾಲಿ ಉಳಿದಂಗಾಯ್ತು, ಸೊ ಅಲ್ಲಿಗೆ ಝೀರೋ ಹಾಕಿ, ಅಷ್ಟೇ. ಅರ್ಥಮೆಟಿಕ್ ಶಿಫ್ಟ್ ರೈಟ್. ಸೊ ಅರ್ಥಮೆಟಿಕ್ ಶಿಫ್ಟ್ ರೈಟ್ ಅಲ್ಲಿ ಏನ್ ಮಾಡ್ತೀವಿ, ಸೇಮ್ ಲಾಜಿಕಲ್ ಶಿಫ್ಟ್ ರೈಟ್ ತರನೇ ಎಲ್ಲ ವ್ಯಾಲ್ಯೂಸ್ ಅನ್ನು ರೈಟ್ ಸೈಡಿಗೆ ಶಿಫ್ಟ್ ಮಾಡ್ತಾ ಹೋಗ್ತೀವಿ. ಸೊ ಇಲ್ಲಿ ಏನು ವ್ಯಾಲ್ಯೂ ಇರುತ್ತಲ್ಲ, ಸೊ ಅದನ್ನೇ ಕೆಳಗಡೆ ಇಳಿಸ್ಕೊಂತೀವಿ, ಅಷ್ಟೇ, ಸಿಂಪಲ್, ಸರಿನಾ? ಸೊ ಇಲ್ಲಿ ಏನು ಕೂಡ ನಾವು ಕೊಡಲ್ಲ, ಈ ಝೀರೋ ಮಿಸ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ರೊಟೇಟ್ ರೈಟ್. ಸೊ ರೊಟೇಟ್ ರೈಟ್ ಅಂತಂದ್ರೆ ಒಂದೊಂದು ಬಿಟ್ಟು ರೈಟ್ ಸೈಡ್ಗೆ ರೊಟೇಟ್ ಆಗ್ತಾ ಹೋಗೋದು. ಸೊ ಇದಿಲ್ಲಿಗೆ ಹೋಗುತ್ತೆ, ಇದಿಲ್ಲಿಗೆ, 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 ಇದಿಲ್ಲಿಗೆ. ಕೊನೆಯಲ್ಲಿರುವಂಥ ಎಲಿಮೆಂಟ್ ಏನಾಗುತ್ತೆ, ಮತ್ತೆ ಮೊದಲನೇ ಪೊಸಿಷನ್ಗೆ ಬರುತ್ತೆ. ಇದನ್ನ ಬೇಕಾದ್ರೆ ರೆಪ್ರೆಸೆಂಟೇಷನ್ ಮಾಡಿ ತೋರಿಸ್ತೀನಿ ನೋಡಿ. ಸೊ ಎಷ್ಟು ಬಿಟ್ಸ್ಗಳಿದ್ದು, ನನ್ನ ಹತ್ರ 6 ಬಿಟ್ಸ್ಗಳಿದ್ದು. ಸೊ ಇಲ್ಲಿರುವಂಥ ಬಿಟ್ ಏನಾಯ್ತು, ಒಂದು ಶಿಫ್ಟ್ ಬಲಗಡೆ ಹೋಯ್ತು, ಸೊ ಬಲಗಡೆ. ಸೊ ಇಲ್ಲಿರುವಂಥ 1 ಇಲ್ಲಿಗೆ ಹೋಯ್ತು, ಇಲ್ಲಿರುವಂಥ 1 ಇಲ್ಲಿಗೆ ಹೋಯ್ತು. ನೆಕ್ಸ್ಟ್ ಇಲ್ಲಿ 0 ಇದೆ, ಸೊ ಅದು ಇಲ್ಲಿಗೆ ಬರುತ್ತೆ, ಇಲ್ಲಿ 0 ಇದೆ, ಅದು ಇಲ್ಲಿಗೆ ಬರುತ್ತೆ. ಇಲ್ಲಿ ಒಂದು 0 ಉಳ್ಕೊಂತಲ್ಲ, ಸೊ ಅದೇನಾಗುತ್ತೆ, ಮೊದಲನೇ ಪೊಸಿಷನ್ಗೆ ಹೋಗುತ್ತೆ, ಸೊ ಇಲ್ಲಿಗೆ ಬರುತ್ತೆ. ಸೊ ಇಲ್ಲೇನಾದ್ರೂ 1 ಇದ್ದಿದ್ರೆ ಇಲ್ಲಿ 1 ಅಂತ ಬರೀತೈತೆ, ಇಷ್ಟೇ. ನೆಕ್ಸ್ಟ್ ರೊಟೇಟ್ ರೈಟ್ ಎಕ್ಸ್ಟೆಂಡೆಡ್. ಸೊ ಇದರ ಎಕ್ಸ್ಟೆನ್ಷನ್ ನಾವೇನಂತ ಕರಿತೀವಿ ಅಂದ್ರೆ, ರೊಟೇಟ್ ರೈಟಿನ ಎಕ್ಸ್ಟೆನ್ಷನ್ ಅನ್ನೇ ನಾವೇನಂತ ಕರಿತೀವಿ, ರೊಟೇಟ್ ರೈಟ್ ಎಕ್ಸ್ಟೆನ್ಷನ್ ಅಂತ ಕರಿತಾ ಹೋಗ್ತೀವಿ, ಸರಿನಾ? ಸೊ ನೆಕ್ಸ್ಟ್ ಕರಿತಾ ಹೋಗ್ತೀವಿ. ಸೊ ಇಲ್ಲೇನಾಗುತ್ತೆ ಅಂತಂದ್ರೆ ಕ್ಯಾರಿ ಫ್ಲಾಗ್ಗಳು ಯೂಸ್ ಆಗ್ತಾ ಹೋಗ್ತವೆ. ಸೊ ಯಾವ ರೀತಿ ನಾವು ಅರ್ಥಮೆಟಿಕ್ ಇನ್ಸ್ಟ್ರಕ್ಷನ್ಸ್ ಅಲ್ಲಿ ಕ್ಯಾರಿ ಬಿಟ್ ಅನ್ನ ಆಡ್ ಮಾಡ್ತಾ ಹೋಗ್ತಾ ಇದ್ವಿ, ಸೊ ಅದೇ ರೀತಿ ಇಲ್ಲಿ ಕ್ಯಾರಿ ಕೂಡ ಯೂಸ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಲೋಡ್ ಸ್ಟೋರ್ ಇನ್ಸ್ಟ್ರಕ್ಷನ್ಸ್. ಸೊ ಲೋಡ್ ಸ್ಟೋರ್ ಆರ್ಕಿಟೆಕ್ಚರ್ ಅಥವಾ ಇನ್ಸ್ಟ್ರಕ್ಷನ್ಸ್ ಅನ್ನ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ದೀಸ್ ಆರ್ ಯೂಸ್ಡ್ ಫಾರ್ ದ ಡೇಟಾ ಟ್ರಾನ್ಸ್ಫರ್ ಬಿಟ್ವೀನ್ ಮೆಮೊರಿ ಅಂಡ್ ದ ರಿಜಿಸ್ಟರ್. ಸೊ ಯಾವ ರೀತಿ ಅಂತಂದ್ರೆ, ಡೇಟಾ ಪ್ರೊಸೆಸಿಂಗ್ ಇಸ್ ಡನ್ ಓನ್ಲಿ ಯೂಸಿಂಗ್ ದ ರಿಜಿಸ್ಟರ್. ಮೆಮೊರಿ ಕೆನಾಟ್ ಬಿ ಅಸೆಸ್ಡ್ ಡೈರೆಕ್ಟ್ಲಿ ಇನ್ ದ ಅರ್ಥಮೆಟಿಕ್ ಆಪರೇಷನ್ಸ್. ಸೊ ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ, 2 ಇನ್ಸ್ಟ್ರಕ್ಷನ್ಸ್ ಗಳನ್ನ ಯೂಸ್ ಮಾಡ್ತೀವಿ. ಒಂದು ಲೋಡ್ ಅಂತ ಅಂದ್ರೆ ರೀಡ್ ಅಂತ ಅರ್ಥ, ಸ್ಟೋರ್ ಅಂತ ಅಂದ್ರೆ ರೈಟ್ ಅಂತ ಅರ್ಥ. ಸೊ ಲೋಡ್ ಇನ್ಸ್ಟ್ರಕ್ಷನ್ ಏನ್ ಮಾಡುತ್ತೆ, ಟ್ರಾನ್ಸ್ಫರ್ ದಿ ಡೇಟಾ ಫ್ರಮ್ ಮೆಮೊರಿ ಟು ರಿಜಿಸ್ಟರ್. ನೋಡಿ ಇಲ್ಲಿ ಮೆಮೊರಿ, ಇದು ರಿಜಿಸ್ಟರ್ ಅಂತಂದ್ರೆ ಮೆಮೊರಿಯಿಂದ ರಿಜಿಸ್ಟರ್ಗೆ ಟ್ರಾನ್ಸ್ಫರ್ ಮಾಡ್ತಿದೆ ಡೇಟಾ ಅಂತಂದ್ರೆ ಅದು ಯಾವ ಆಪರೇಷನ್, ಲೋಡ್ ಆಪರೇಷನ್ ಅಥವಾ ಇನ್ಸ್ಟ್ರಕ್ಷನ್. ನೆಕ್ಸ್ಟ್ ಸ್ಟೋರ್ ಇನ್ಸ್ಟ್ರಕ್ಷನ್ ಏನ್ ಮಾಡುತ್ತೆ, ರಿಜಿಸ್ಟರ್ ಇಂದ ನನಗೆ ಮೆಮೊರಿಗೆ ಡೇಟಾನ ಟ್ರಾನ್ಸ್ಫರ್ ಮಾಡ್ತಾ ಹೋಗುತ್ತೆ. ನೋಡಿ ಇಲ್ಲಿ ಟ್ರಾನ್ಸ್ಫರ್ ಡೇಟಾ ಫ್ರಮ್ ರಿಜಿಸ್ಟರ್ ಟು ಮೆಮೊರಿ. ನೆಕ್ಸ್ಟ್ ಫುಲ್ ಡಿಕ್ರೀಸಿಂಗ್ ಸ್ಟ್ಯಾಕ್ ಆಪರೇಷನ್ ಇನ್ ಆರ್ಮ್. ಸೊ ಇದು ಫುಲ್ ಥಿಯರಿ ಪಾಯಿಂಟ್ಸ್ ಇರುವಂಥದ್ದು. ಸೊ ನೀವು ನೋಡ್ಕೋಬಹುದು, ಇದೇನು ಎಕ್ಸ್ಪ್ಲೈನ್ ಮಾಡುವಂಥ ಅವಶ್ಯಕತೆ ಇಲ್ಲ. ಸೊ ಇಟ್ ಈಸ್ ಪರ್ಫಾರ್ಮಿಂಗ್ ಯೂಸಿಂಗ್ ದ ಮಲ್ಟಿಪಲ್ ಲೋಡ್ ಆರ್ ಸ್ಟೋರ್ ಇನ್ಸ್ಟ್ರಕ್ಷನ್. ಮಲ್ಟಿಪಲ್ ಅಂತಂದ್ರೆ ಜಾಸ್ತಿ ಲೋಡ್ ಮತ್ತೆ ಸ್ಟೋರ್ ಇನ್ಸ್ಟ್ರಕ್ಷನ್ ಅನ್ನ ಯೂಸ್ ಮಾಡುತ್ತೆ. ಸೊ ಅದನ್ನ ಏನಂತ ಕರಿತೀವಿ ನಾವು, LDM ಅಥವಾ STM ಅಂತ ಕರಿತಾ ಹೋಗ್ತೀವಿ, ಸರಿನಾ? ಸೊ ಇದರಲ್ಲಿ ಪುಷ್ ಆಪರೇಷನ್ ಅಂತ ಬರುತ್ತೆ, ಅಂತಂದ್ರೆ ಸ್ಟ್ಯಾಕ್ಗೆ ಪುಷ್ ಮಾಡುವಂಥದ್ದು. ನೆಕ್ಸ್ಟ್ ಪಾಪ್ ಆಪರೇಷನ್. ಸೊ ಪುಷ್ ಮಾಡ್ತಾ ಇದೀವಿ ಅಂತಂದ್ರೆ ಸ್ಟೋರಿಂಗ್ ದ ಡೇಟಾ, ಪಾಪ್ ಮಾಡ್ತಾ ಇದೀವಿ, ಪಾಪ್ ಅಂತಂದ್ರೂ ತೆಗಿತಾ ಇದೀವಿ ಅಂತಂದ್ರೆ ಲೋಡಿಂಗ್ ದ ಡೇಟಾ. ಸೊ ಯಾವ ರೀತಿ ವರ್ಕ್ ಆಗುತ್ತೆ, ಫುಲ್ ಡಿಕ್ರೀಸಿಂಗ್ ಸ್ಟ್ಯಾಕ್ ಆಪರೇಷನ್ ಅಂತ ನಾನು ತೋರಿಸಿದ್ದೀನಿ. ಸೊ ವಿತ್ ಎಕ್ಸಾಂಪಲ್ ಅನ್ನ ಕಲಿಬಹುದು. ಸೊ ಥಿಯರಿ ಇರೋದು ನಾನು ಎಕ್ಸ್ಪ್ಲೈನ್ ಮಾಡಿದ್ರು ಕೂಡ ನಿಮಗೆ ವೇಸ್ಟ್ ಆಗ್ತಾ ಹೋಗುತ್ತೆ. ಸೊ ನೀವೇ ನೀಟಾಗಿ ಓದ್ಕೊಳ್ಳಿ. ನೆಕ್ಸ್ಟ್ ಡೇಟಾ ಪ್ರೊಸೆಸಿಂಗ್ ಇನ್ಸ್ಟ್ರಕ್ಷನ್ ಇನ್ ಆರ್ಮ್. ಸೊ ಡೇಟಾ ಪ್ರೊಸೆಸಿಂಗ್ ಇನ್ಸ್ಟ್ರಕ್ಷನ್ ಏನಕ್ಕೆ ಯೂಸ್ ಆಗುತ್ತವೆ, ಪರ್ಫಾರ್ಮ್ ಆಪರೇಷನ್ ಆನ್ ದ ಡೇಟಾ ಸ್ಟೋರ್ಡ್ ಇನ್ ದ ರಿಜಿಸ್ಟರ್ಸ್. ಸೊ ಡೇಟಾ ಏನು ಸ್ಟೋರ್ ಆಗಿರುತ್ತೆ ರಿಜಿಸ್ಟರ್ಸ್ ಅಲ್ಲಿ, ಅದರ ಮೇಲೆ ಆಪರೇಷನ್ಗಳು ಬರ್ತವೆ. ಯಾವ್ಯಾವ ಬರ್ತವೆ, ಟೈಪ್ಸ್ ಆಫ್ ಡೇಟಾ ಪ್ರೊಸೆಸಿಂಗ್ ಇನ್ಸ್ಟ್ರಕ್ಷನ್. ಒಂದು ಅರ್ಥಮೆಟಿಕ್ ಇನ್ಸ್ಟ್ರಕ್ಷನ್, ಯಾವ್ಯಾವು, ಆ್ಯಡ್, ಸಬ್ಸ್ಟ್ರಾಕ್ಟು, ಆ್ಯಡ್ ವಿತ್ ಕ್ಯಾರಿ, ಸಬ್ಸ್ಟ್ರಾಕ್ಟ್ ವಿತ್ ಕ್ಯಾರಿ. ನೆಕ್ಸ್ಟ್ ಲಾಜಿಕಲ್ ಇನ್ಸ್ಟ್ರಕ್ಷನ್ಸ್, ಆ್ಯಂಡ್, ಆರು, ಎಕ್ಸ್ಕ್ಲೂಸಿವ್ ಆರು, ಬಿಟ್ ಕ್ಲಿಯರ್. ಅದನ್ನ ನಾವು ಇನ್ನೂ ಇನ್ ಡೆಪ್ತ್ ಆಗಿ ಓದ್ತಾ ಹೋಗೋಣ, ಲಾಜಿಕಲ್ ಇನ್ಸ್ಟ್ರಕ್ಷನ್ಸ್ ಅನ್ನ. ನೆಕ್ಸ್ಟ್ ಮೂವ್ ಇನ್ಸ್ಟ್ರಕ್ಷನ್ಸ್ ಅಂತಂದ್ರೆ ಮೂವ್ ದಿ ಡೇಟಾ, ಮೂವ್ ನೆಗೆಟಿವ್. ನೆಕ್ಸ್ಟ್ ಕಂಪೇರ್ ಇನ್ಸ್ಟ್ರಕ್ಷನ್, ಕಂಪೇರು. ನೆಕ್ಸ್ಟ್ ಕಂಪೇರ್ ನೆಗೆಟಿವ್, ಟೆಸ್ಟ್. ನೆಕ್ಸ್ಟ್ ಟೆಸ್ಟ್ ಈಕ್ವಿಲೆನ್ಸ್. ನೆಕ್ಸ್ಟ್ ALP, ಅಸೆಂಬ್ಲಿ ಲ್ಯಾಂಗ್ವೇಜ್ ಪ್ರೋಗ್ರಾಮಿಂಗ್ ಇನ್ ಆರ್ಮ್ ಪ್ರೊಸೆಸರ್. ಸೊ ALP ಈಸ್ ಲೋ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್, ಸರಿನಾ? ನೆಕ್ಸ್ಟ್ ನಿಮೋನಿಕ್ಸ್ ಯಾವ್ಯಾವುದನ್ನ ಯೂಸ್ ಮಾಡ್ತಾ ಹೋಗುತ್ತೆ, ಆ್ಯಡ್, ಸಬ್ಸ್ಟ್ರಾಕ್ಟ್, ಮೂವ್, ಎಕ್ಸೆಟ್ರಾ. ಈ ರೀತಿ ನಿಮೋನಿಕ್ಸ್ ಗಳನ್ನ ಯೂಸ್ ಮಾಡ್ತಾ ಹೋಗುತ್ತೆ. ಸ್ಟ್ರಕ್ಚರ್ ಯಾವ ರೀತಿ ಇರುತ್ತೆ, ಈಚ್ ಇನ್ಸ್ಟ್ರಕ್ಷನ್ ಕನ್ಸಿಸ್ಟ್ ಆಫ್ ಲೇಬಲ್. ಸೊ ಇದು ಆಪ್ಷನಲ್, ಹಾಕಿದ್ರು ಹಾಕ್ಬೋದು, ಇಲ್ಲ ಅಂತಂದ್ರೆ ಇಲ್ಲ. ಆಪ್ ಕೋಡ್ ನಮ್ಮ ಹತ್ರ ಇರಲೇಬೇಕು, ಆಪರೇಷನ್ ಅಂತ ಕರಿತೀವಿ ನಾವು ಅದನ್ನ.
ಆಪರೆಂಟ್ಗಳು, ಸೊ ರಿಜಿಸ್ಟರ್ಸ್ ಅಥವಾ ಇಮಿಡಿಯೇಟ್ ವ್ಯಾಲ್ಯೂಗಳು ಏನಾಗ್ತವೆ ಆಪರೆಂಟ್ಗಳಾಗಿ ಆಕ್ಟ್ ಆಗ್ತವೆ, R1 R2 ಅಥವಾ ABC. ಸೊ ಈ ರೀತಿ ಆಪರೆಂಟ್ಗಳು. ಸೊ ನೋಡಿ ಇಲ್ಲಿ ಎಕ್ಸಾಂಪಲ್ ಅನ್ನು ಕೊಟ್ಟಿದ್ದೀವಿ, ಲೂಪ್ ಆಡ್ R0 R1 R2. ಸೊ ಇದೇನ್ ಮಾಡುತ್ತೆ, ಇವಾಗ ಆಡ್ ಮಾಡ್ತಾ ಇರೋದು ಅಂತಂದ್ರೆ R0 is equal to R1 plus R2. ಸರಿನಾ, ಈ ರೀತಿ ಆಡ್ ಮಾಡ್ತಾ ಹೋಗುತ್ತೆ. ಸೊ ಆಡ್ ಮಾಡ್ತಾ ಇರೋದು ಏನಾಗ್ತಾ ಇದೆ, ನಮಗೆ ನಿಮೋನಿಕ್ ಯೂಸ್ ಆಗ್ತಾ ಇದೆ. ನೆಕ್ಸ್ಟ್ ಇಲ್ಲಿ R0 ಇರ್ಬೋದು, R1 ಮತ್ತೆ R2. ಸೊ ಇವುಗಳನ್ನ ನಾವೇನಂತ ಕರಿಬಹುದು, ಆಪರೆಂಟ್ಸ್ ಅಂತ ಕರಿತಾ ಹೋಗ್ಬೋದು. ಸೊ ಈ ರೀತಿ ಆಪರೇಷನ್ಗಳು ಆಗ್ತಾ ಹೋಗ್ತವೆ. ಸೊ ಸ್ಟೆಪ್ಸ್ ಗಳನ್ನ ಕೂಡ ಕೊಟ್ಟಿದ್ದೀನಿ. ನೆಕ್ಸ್ಟ್ ಲಾಜಿಕಲ್ ಇನ್ಸ್ಟ್ರಕ್ಷನ್ಸ್ ಇನ್ ಆರ್ ಪ್ರೊಸೆಸರ್. ಸೊ ಯಾವ್ಯಾವ ಬರ್ತವೆ ಲಾಜಿಕಲ್ ಇನ್ಸ್ಟ್ರಕ್ಷನ್ಸ್ ಅಂತಂದ್ರೆ ಆ್ಯಂಡ್ ಬರುತ್ತೆ, ನೆಕ್ಸ್ಟ್ ಆರ್ ಬರುತ್ತೆ, ನೆಕ್ಸ್ಟ್ ಎಕ್ಸ್ಕ್ಲೂಸಿವ್ ಆರ್, ನೆಕ್ಸ್ಟ್ ಬಿಟ್ ಕ್ಲಿಯರ್, ಮೂವ್ ನಾಟ್, ನೆಕ್ಸ್ಟ್ ಟೆಸ್ಟ್. ಸೊ ಇವು ಮೇಜರ್ ಆಗಿ ಬರುವಂತವು. ಸೊ ಯಾವ ರೀತಿ ಇರುತ್ತೆ, ಆ್ಯಂಡ್ ಇದೆ ಅಂತ ಅನ್ಕೊಳ್ಳಿ. ಸೊ R0 R1 R2 ಆ್ಯಂಡ್ ಇದೆ ಅಂತಂದ್ರೆ ಏನ್ ಮಾಡ್ತೀವಿ ನಾವು, ಆ್ಯಂಡ್ ಆಪರೇಷನ್ ಅನ್ನ ಅಪ್ಲೈ ಮಾಡ್ತೀವಿ. ತೋರಿಸಿ ನೋಡಿ, R0 is equal to R1 and R2. ಸರಿನಾ. ಸೊ ಈ ರೀತಿ ಇದ್ರೆ ನಮಗೆ ಆರ್ ಆಗುತ್ತೆ. ಸೊ ಈ ರೀತಿ ಇದ್ರೆ ನಮಗೆ ಆ್ಯಂಡ್ ಆಗ್ತಾ ಹೋಗುತ್ತೆ. ಸೊ ಇದೇ ರೀತಿ ನಾವು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀವಿ. ಸೊ ಈ ರೀತಿ ಎಕ್ಸಾಂಪಲ್ ಅನ್ನ ಬರೆದ್ರೆ ಸಾಕು. ಸೊ ಈ ರೀತಿ ಎಕ್ಸಾಂಪಲ್ಗಳನ್ನ ಬರೆದ್ಬಿಟ್ಟು ಎಕ್ಸಾಮ್ ಅಲ್ಲಿ ಬರೀರಿ, ನಿಮಗೆ ಫುಲ್ ಆನ್ ಫುಲ್ ಮಾರ್ಕ್ಸ್ ಸಿಗ್ತಾ ಹೋಗುತ್ತೆ. ನೆಕ್ಸ್ಟ್ ಸಿಂಗಲ್ ರಿಜಿಸ್ಟರ್ ಲೋಡ್ ಆರ್ ಸ್ಟೋರ್ ಅಡ್ರೆಸಿಂಗ್ ಮೋಡ್ಸ್ ಇನ್ ಆರ್ಮ್ ಪ್ರೊಸೆಸರ್. ದೇ ಆರ್ ಯೂಸ್ಡ್ ಟು ಟ್ರಾನ್ಸ್ಫರ್ ದಿ ಡೇಟಾ ಐಟಮ್ ಬಿಟ್ವೀನ್ ದ ಮೆಮೊರಿ ಅಂಡ್ ರಿಜಿಸ್ಟರ್ ಅಲ್ವಾ. ಸೊ ಲೋಡ್ ಅಂಡ್ ಸ್ಟೋರ್ ಏನ್ ಮಾಡುತ್ತೆ, ಡೇಟಾನ ಮೆಮೊರಿ ಮತ್ತೆ ರಿಜಿಸ್ಟರ್ಗಳ ಮಧ್ಯೆ ಟ್ರಾನ್ಸ್ಫರ್ ಮಾಡ್ತಾ ಹೋಗುತ್ತೆ. ಸೊ ಇನ್ಸ್ಟ್ರಕ್ಷನ್ಸ್ ಯಾವ್ಯಾವ ಯೂಸ್ ಆಗುತ್ತೆ, ಲೋಡ್ ಮತ್ತೆ ಸ್ಟೋರ್. ಸೊ ಸ್ಟೋರ್ ಅನ್ನ STR ಇಂದ, ಲೋಡ್ ಅನ್ನ LDR ಇಂದ ನಾವು ರೆಪ್ರೆಸೆಂಟ್ ಮಾಡಿದೀವಿ. ಸೊ ಅವೆರಡು ಇನ್ಸ್ಟ್ರಕ್ಷನ್ಗಳು ಏನ್ ಆಪರೇಷನ್ಸ್ ಅನ್ನ ಮಾಡ್ತವೆ ಅಂತ ಕೂಡ ಕೊಟ್ಟಿದ್ದೀನಿ. ಸೊ ಅಷ್ಟನ್ನ ಓದಿದ್ರೆ ಸಾಕು. ನೆಕ್ಸ್ಟ್ ಟೈಪ್ಸ್ ಆಫ್ ಅಡ್ರೆಸಿಂಗ್ ಮೋಡ್ಸ್ ಅಲ್ಲಿ ಇಮಿಡಿಯೇಟ್ ಆಫ್ಸೆಟ್, ರಿಜಿಸ್ಟರ್ ಆಫ್ಸೆಟ್, ಪ್ರೀ ಇಂಡೆಕ್ಸ್ಡ್, ಪೋಸ್ಟ್ ಇಂಡೆಕ್ಸ್ಡ್ ಅಂತ ಬರುತ್ತೆ. ವೆರಿ ಈಸಿ ಇದಾವೆ. ಸೊ ಎಕ್ಸಾಂಪಲ್ಗಳನ್ನ ಬರೀರಿ ವಿತ್ ಸಿಂಟೆಕ್ಸ್ ಅಷ್ಟೇ. ಸೊ ಇಷ್ಟನ್ನ ನೀವು ಕಲ್ತ್ರೆ ಮಾಡ್ಯೂಲ್ 2 ಅಲ್ಲಿ ನಿಮಗೆ ಫುಲ್ ಆನ್ ಫುಲ್ ಮಾರ್ಕ್ಸ್ ಸಿಗ್ತಾ ಹೋಗುತ್ತೆ. ಏನು ಡೌಟ್ ಇಲ್ಲದೆ ಆರಾಮಾಗಿ ಎಕ್ಸಾಮ್ ಅನ್ನ ಕಂಪ್ಲೀಟ್ ಮಾಡ್ಬೋದು. ಏನೇ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಉಳಿದಿರುವಂತ ಮಾಡ್ಯೂಲ್ಗಳು ಆಲ್ರೆಡಿ ಅಪ್ಲೋಡ್ ಆಗಿದ್ದಾವೆ, ಅವೆಲ್ಲವೂ ಕೂಡ ನಿಮಗೆ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಸಿಗ್ತವೆ, ನೀವು ಸರ್ಚ್ ಮಾಡ್ಕೋಬಹುದು. ಸೊ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.